ಕರ್ನಾಟಕ ರಾಜ್ಯದಲ್ಲಿ ಯಾವತ್ತೂ ಆಗದೇ ಇರುವಂತ ಕಾಲ್ ತುಳಿತದ ಈ ಪ್ರಮಾಣದ ಸಾವು ನೋವಿಗೆ ನಿನ್ನೆ ಸರ್ಕಾರದ ಮುಖ್ಯಮಂತ್ರಿಗಳು ಮಾಧ್ಯಮದೊಂದಿಗೆ ಮಾತನಾಡ್ತಾ ಇದೆಲ್ಲದಕ್ಕೂ ಕಾರಣ ಪೊಲೀಸ್ ಇಲಾಖೆ, ಅದರಲ್ಲೂ ಕಮಿಷನರ್ ಗ್ರೇಡಿನ, ಅದರಲ್ಲೂ ಬೆಂಗಳೂರು ಕಮಿಷನರ್ನವ್ರನ್ನ ಸೇರಿದಂಗೆ ಪೊಲೀಸರನ್ನ ವರ್ಗಾವಣೆ ಮಾಡಿರುವಂಥದ್ದು, ಇವತ್ತು ಅಮಾನತು ಮಾಡಿರುವಂಥದ್ದು. ಅಮಾನತು ಯಾಕೆ? 11 ಜನರ ಸಾವಿಗೆ ಕಾರಣ ಆಗಿರುವಂಥ ಆ ಸಂಭ್ರಮಾಚರಣೆಯಲ್ಲಿ ಈ ಪೊಲೀಸರದ್ದು ಏನು ತಪ್ಪಿತ್ತು? ಹಾಗಾದರೆ ಅಮಾನತಿನ ಶಿಕ್ಷೆ ಯಾಕೆ? ನೋಡಿ, 11 ಜನ ಕ್ರಿಕೆಟ್ ಆಡಿ 11 ಜೀವಗಳನ್ನು ಬಲಿ ಪಡೆದಂಥ ಈ ಕೃತ್ಯಕ್ಕೆ ನೀವು 11 ಜನ ಪೊಲೀಸರನ್ನ ಮಾಡಬೇಕಾಗಿತ್ತಲ್ಲ. ಯಾಕೆ ಕಡಿಮೆ ಮಾಡ್ಕೊಂಡಿದ್ದೀರಿ? ಹಂಗಾದ್ರೆ ಇನ್ನೂ ಕಾನ್ಸ್ಟೇಬಲ್ಗಳು ಉಳ್ಕೊಂಡಿದ್ದಾರಲ್ಲ. ಈ ರೀತಿಯಲ್ಲಿ ಯಾರದೋ ತಪ್ಪಿಗೆ, ಯಾರದೋ ನೋವಿಗೆ, ಯಾರದೋ ಮೇಲೆ ಬರೆ ಹಾಕುವಂಥದ್ದನ್ನು ಸರ್ಕಾರ ಮಾಡ್ತಾ ಇದೆ. ನಾವು ನಿನ್ನೆನೂ ಹೇಳಿದ್ದೀವಿ, ಈ ಒಂದು ರ್ಯಾಲಿಗೆ ಅಥವಾ ಈ ಒಂದು ಸಂಭ್ರಮಾಚರಣೆಗೆ ಅನುಮತಿ ಕೊಟ್ಟವ್ರು ಯಾರು? ನೀವೇ ಟ್ವೀಟ್ ಮಾಡಿದ್ದೀರಾ, ಜನಗಳನ್ನ ಕರೆದಿದ್ದೀರಾ, ವಿಧಾನಸೌಧದ ಮುಂದೆ ನಾವು ಮಾಡ್ತೀವಿ ಅಂತ ನೀವು ಟ್ವೀಟ್ ಮಾಡ್ಕೊಂಡಿದ್ದೀರಾ. ನೀವು ಟ್ವೀಟ್ ಮಾಡಿದ್ದಕ್ಕೆ ಜನ ಬಂದಿದ್ದಾರೆ. ಹಾಗಾದರೆ ನಾನು ಟ್ವೀಟ್ ಮಾಡಿದ್ದು ಸರಿಯಲ್ಲ, ನಾನು ಈ ರಾಜ್ಯದ ಜನತೆಯ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ದೀರಾ ನೀವು? ಯಾರ ಮೇಲೂ ಒತ್ತಾಗ್ತಾ ಇದ್ದಾರೆ ಈಗ ಇದನ್ನ? ಇವತ್ತು ಪೊಲೀಸ್ ಕಮಿಷನರು, ಅಡಿಷನಲ್ ಕಮಿಷನರು, ಯಾರ್ಯಾರು ಇನ್ಚಾರ್ಜ್ ಇದ್ದಾರೆ ಅವರೆಲ್ಲರನ್ನು ಸಸ್ಪೆಂಡ್ ಮಾಡ್ತೀರಿ ನೀವು? ಯಾವ ಕಾರಣಕ್ಕೆ ಮಾಡ್ತೀರಿ ಸ್ವಾಮಿ? ಅನುಮತಿ ಕೊಟ್ಟವ್ರು ಯಾರು? ಅನುಮತಿ ಕೊಟ್ಟಿಲ್ಲ, ರೈಟಿಂಗಲ್ಲಿಲ್ಲ, ಅನುಮತಿ ನಿರಾಕರಣೆ ಆಗಿದೆ. ಆದರೂ ಕಮಿಷನರ್ ಸೇರಿದಂಗೆ ಎಲ್ಲರನ್ನೂ ಸಸ್ಪೆಂಡ್ ಮಾಡಿದ್ದೀರಿ. ಮಾಡಕ್ಕೆ ಪ್ರೇರಣೆ ಕೊಟ್ಟವ್ರು ಯಾರು? ಬಟ್ ಅದನ್ನು ಹುಡುಕಿ. ಒಬ್ಬ ಪ್ರಮುಖ ರಾಜಕಾರಣಿ ಮುಖ್ಯಮಂತ್ರಿಗಳ ಸುತ್ತಮುತ್ತ ಇರೋರು ನೀವು ಮಾಡ್ರಿ, ನಾನೆಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ ಎನ್ನುವಂಥ ಅಂಶ ಹೊರಗೆ ಬರ್ತಾ ಇದೆ ಇವತ್ತು. ಯಾರವರು? ತನಿಖೆ ಮಾಡಿಸಿ ನಿಮಗೆ ಗೊತ್ತಾಗುತ್ತೆ. ಯಾರು ಮುಖ್ಯಮಂತ್ರಿಗಳ ಸುತ್ತಮುತ್ತ ಇರುವಂಥ ಸರ್ಕಾರದ ಪ್ರಮುಖ ಹುದ್ದೆಯಲ್ಲಿರುವಂಥವ್ರು ಇವತ್ತು ನೀವು ಇದನ್ನ ಮಾಡಿ, ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ, ಸರ್ಕಾರ ನಾನು ಹೇಳ್ದಂಗೆ ನಡೆಯುತ್ತೆ ಅಂತ ಹೇಳಿ ಮಾಡಿಸಿದವ್ರು ಯಾರು ಇವತ್ತು? ಇವತ್ತು ಅಮಾನತಿನ ಶಿಕ್ಷೆಗೆ ಒಳಗಾಗಿರೋರು ನಮ್ಮ ಪೊಲೀಸರು. ಯಾಕೆ ಪೊಲೀಸರ ಮೇಲೆ ಮಾಡ್ತಾ ಇದ್ದೀರಾ ನೀವು? ಕಾರಣ ಏನು? ವಿಧಾನಸೌಧದ ಮುಂದೆ ನೀವು ಫೋಟೋ ತೆಗೆಸ್ಕೊಳ್ಳೋದು, ಪಬ್ಲಿಕ್ ಎಲ್ಲ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗಿ ಅಂತ ಹೇಳೋದು. ನೋಡಿ, ಗೃಹ ಸಚಿವರು ನಿನ್ನೆ ಬೆಳಗ್ಗೆ ಮಾತಾಡ್ತಾ ಮೊನ್ನೆ ಬೆಳಗ್ಗೆ ನಾವೆಲ್ಲೂ ಮಾಡಲ್ಲ ಅಂತ ಹೇಳಿದ್ರು. ಆಮೇಲೆ ಪಾಸ್ ವಿತರಣೆ ಆಗಿದೆ ಅಂತ ಹೇಳಿದ್ರು. 8,80,000 ಅಂತ ಹೇಳಿದ್ರು. ಹೆಂಗೆ ಸಿಕ್ತು ನಿಮ್ಗೆ ಇದು 8,80,000 ಫಿಗರು? 8 ಲಕ್ಷ ಜನಕ್ಕೆ ಪಾಸ್ ವಿತರಣೆ ಆಗಿದೆ. ಆನ್ಲೈನಲ್ಲೋ ಆಫ್ಲೈನಲ್ಲೋ ಗೊತ್ತಿಲ್ಲ ನಮಗೆ. ಅದನ್ನು ಮಾಡಿದವ್ರು ಯಾರು? ಅವನನ್ನು ಯಾಕೆ ಇನ್ನೂ ಬಿಟ್ಟಿದ್ದೀರಿ? ಕಮಿಷನರ್ ಇವ್ರಿಗೆ, ಯಾರಿಗೆ, ಹೋಮ್ ಮಿನಿಸ್ಟ್ರಿಗೆ 8 ಲಕ್ಷ ಇದೆ ಅಂತ ಗೊತ್ತಾದ ಮೇಲೆ ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಯಾಕೆ ತಯಾರು ಮಾಡ್ಕೊಳ್ಳಿಲ್ಲ ನೀವು? ತಯಾರಿನೇ ಇಲ್ಲದೆ, ಏನನ್ನೂ ಮಾಡದೆ ಇವತ್ತು ಸಾರ್ವಜನಿಕರಿಗೆ ಬನ್ನಿ ಬನ್ನಿ ಅಂತ ಕರೆದುಬಿಟ್ಟು ಕ್ರೆಡಿಟ್ ವಾರನ್ನು ತೆಗೆದುಕೊಳ್ಳುವ ಗುಂಗಿನಲ್ಲಿ ಇವತ್ತು ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿದ್ದೀರಿ. ಮೈಸೂರಿನ ಮೂಡಾದಲ್ಲಿ ನಾವು ಇಷ್ಟು ಹೇಳಿದ್ರು ಅಧಿಕಾರಿಗಳನ್ನ ತಂಟೆಗೆ ಹೋಗಿಲ್ಲ ನೀವು. ಯಾಕೆ? ಇದರಲ್ಲಿ ನಿಮಗೆ ಲಾಭ ಆಗಿತ್ತು. ಬೆಂಗಳೂರು IPL ಅಲ್ಲಿ DCMಗೆ ಲಾಭ ಆಗುತ್ತೆ ಅಂತ ಅಧಿಕಾರಿಗಳನ್ನ ಅಮಾನತು ಮಾಡ್ತೀರಾ? ಮೈಸೂರಿನಲ್ಲಿ ಯಾಕೆ ಸ್ವಾಮಿ ಅಧಿಕಾರಿಗಳನ್ನ ಅಮಾನತು ಮಾಡಿಲ್ಲ? ಮೈಸೂರಿನಲ್ಲಿ ಲಾಭ ನಿಮ್ಮದು, ಬೆಂಗಳೂರಿನಲ್ಲಿ ಇದರ ಲಾಭ ಪಡ್ಕೊಳ್ಳಕ್ಕೆ ಹೊರಟಿದ್ದು DKಶಿ ಎನ್ನುವಂಥದ್ದು. ಈ ರೀತಿಯಲ್ಲೇ ನೀವು ಮಾಡಿದಿರುವಂಥ ಈ ಒಂದು ಏನು ತನಿಖೆಯ ವಿಧಾನ, ಯಾವುದದು ತನಿಖೆ? ಯಾರನ್ನು ಕೇಳ್ಬಿಟ್ಟು ನೀವು ತನಿಖಾ ಆಯೋಗವನ್ನು ನೇಮಕ ಮಾಡಿದ್ದೀರಿ? ಇವತ್ತು ನೀವು ಮಾಡಿರುವಂಥ ನ್ಯಾಯಮೂರ್ತಿಗಳ ಬಗ್ಗೆ ನಮ್ಗೆ ಅಬ್ಜೆಕ್ಷನ್ ಇಲ್ಲ. ಆದರೆ ಹೆಂಗೆ ತೀರ್ಮಾನ ತೆಗೆದುಕೊಂಡ್ರೆ? ಹೈಕೋರ್ಟ್ನ ಜಡ್ಜ್ನ ಅನುಮತಿ ತಗೊಂಡಿದ್ದೀರಾ? ಕನ್ಸಲ್ಟೇಷನ್ ಆಗಿದೆಯಾ? ಆಗಿದ್ರೆ ಯಾವಾಗ ಆಗಿದೆ? ಇದೆಲ್ಲವನ್ನು ಮುಖ್ಯಮಂತ್ರಿಗಳು ರಾಜ್ಯದ ಜನತೆಗೆ ವಿವರಿಸಬೇಕು. ಯಾರೋ ಇದು ಮಾಡೋದಕ್ಕೆ ಇನ್ಯಾರನ್ನೋ ಅಮಾನತು ಮಾಡಿ ದಕ್ಷ ಮತ್ತು ಪ್ರಬುದ್ಧ ಎಲ್ಲ ಅಧಿಕಾರಿಗಳವ್ರು, ಅವ್ರ ಮೇಲೆ ಏನಿದೆ ತಪ್ಪು? ಯಾಕೆ ಮಾಡಿದ್ರಿ? ಅದರ ಪೊಲೀಸರ ಪರವಾಗಿ
ಇವತ್ತು ನಾವು ರಾಮಸ್ವಾಮಿ ವೃತ್ತದಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರ ಜೊತೆ ನಾವು ಇವತ್ತು ಟೋಕೆನ್ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದೀವಿ. ವಿಧಾನಸೌಧ ಪೂರ್ತ ಕುಟುಂಬ ಸದಸ್ಯರು ಮೆಟ್ಲ ಮೇಲೆ ನಿಂತ್ಕೊಂಡ್ರಲ್ಲ, ಹೆಂಗ್ ಕರೆದ್ರಿ ನೀವು, ಟ್ವೀಟ್ ಹಾಕಿ ಮಾಡಿದ್ರಿ ನೀವು. ಈ ರೀತಿಯಲ್ಲಿ ನಿಬ್ಬ ತೆವಲಂಗ್ ಮಾಡಿಬಿಟ್ಟು ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರುವಂಥ ಕ್ರಮವನ್ನು ವಿರೋಧಿಸಿ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ.